ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಸ್.ಎಂ. ಕೃಷ್ಣ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದಲ್ಲಿ ನನ್ನ ಜೊತೆಯಲ್ಲಿ ಮಂತ್ರಿಗಳಾಗಿದ್ದರು. ಇಲ್ಲಿ ರಾಜ್ಯದಲ್ಲಿದ್ದಾಗ ನಾನು ಅವ್ರ ಜೊತೆಯಲ್ಲಿ ಮಂತ್ರಿಯಾಗಿ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದೆ. ಸೊ ಅವರ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಕೇಳಿದ ಮೇಲೆ ನಾನು ಅವ್ರನ್ನ ಕಾಣಬೇಕು ಟು ಪೇ ಮೈ ರೆಸ್ಪೆಕ್ಟ್ ಆ್ಯಂಡ್ ಆಲ್ಸೋ wish him speedy recovery and also his quick improvement in his health. For that, no, ಆಗ್ಬೋದು. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ, ಮಾತಾಡ್ತಾರೆ, ಎಲ್ಲ ಕೇಳ್ತಾರೆ, ಯಾವಾಗ ಬಂದ್ರಿ ಏನಿಲ್ಲ. ಸೊ ಇಂಪ್ರೂವ್ಮೆಂಟ್ ಈಸ್ ದೇರ್. ಸೊ ನ್ಯಾಚುರಲಿ ಹೆಲ್ತ್ ಯಾವಾಗಲೂ ಅವರಿಗಂತೂ ಮೊದಲಿಂದ ಡಿಸಿಪ್ಲಿನ್ ಲೈಫ್ ಇರೋದ್ರಿಂದ ಈ ಇಂಪ್ರೂವ್ಮೆಂಟ್ ಈಸ್ ನ್ಯಾಚುರಲಿ ಹಿ ವಿಲ್ ಕ್ವಿಕ್ಲಿ ಇಂಪ್ರೂವ್. ಬೇರೆಯವ್ರಿಗೆ ಕಷ್ಟ ಆಗ್ತಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅವರ ಡಿಸಿಪ್ಲಿನ್ ಲೈಫ್ ಇರೋದ್ರಿಂದ ಈಗ ಆಲ್ರೆಡಿ ದೋ ಈಸ್ 93 or something. So he is very strong enough mentally and also physically. But only doctors are also taking care. ನಮ್ಮ ಯಾರು ಇಲ್ಲಿದ್ದಾರೆ ಡಾಕ್ಟರ್ ಈಸ್ ಆಲ್ಸೋ ದೇ ಆರ್ ಆಲ್ಸೋ ಹೋಪ್ಫುಲ್ ದಟ್ ಡೇ ಬೈ ಡೇ ಈಸ್ ಇಂಪ್ರೂವಿಂಗ್ and they are the better judges to tell when he will come out from that ICU. Thank you. ಸರ್, ಪ್ರಧಾನಿ ಮೋದಿ ಅವರು ರಾಜ್ಯದ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಖಂಡಿಸಿದ್ದಾರೆ. ಆದ್ರೆ ಈಗ ನಾನು ಇಲ್ಲಿ ಬಂದು ಬರೀ ಅವರಿಗೆ ನೋಡಿ ಗುಡ್ ವಿಶೇಷ ಹೇಳಕ್ ಬಂದಿದೆ. ರಾಜಕೀಯ ಮಾಡೋದನ್ನ ಬೇರೆ ಕಡೆ ನಾ ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.